ಹಲೋ ಫ್ರೆಂಡ್ಸ್, ಪುಳಿಯೋಗರೆ ಗೊಜ್ಜನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನಾವು ಇವತ್ತು ರೆಸಿಪಿಯಿಂದ ತಿಳ್ಕೊಳ್ಳೋಣ. ಪುಳಿಯೋಗರೆ ಜೊತೆ ಉಪ್ಪಿನಕಾಯಿದು ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ ಅಲ್ವಾ. ಸೊ ಈ ಮಸಾಲೆ ಫಸ್ಟು ಪೌಡರ್ ಫಾರ್ಮಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾವು. ಸೊ ಸ್ವಲ್ಪ ಪ್ಯಾನ್ನ ಬಿಸಿ ಮಾಡಿಬಿಟ್ಟು ಎಲ್ಲ ಮಸಾಲೆ ಕಾಳುಗಳನ್ನು ಹುರ್ಕೊಳ್ಳೋಣ. ಒಂದು ಚಮಚ ಎಲ್ಲ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಬಿಟ್ಟು 2 ಚಮಚ ಅಷ್ಟು ಧನಿಯಾ ಕಾಳನ್ನ ಹಾಕೋಣ, ಕೊತ್ತಂಬರಿ ಕಾಳನ್ನ. ಒಂದು ಅರ್ಧ ಚಮಚ ಅಷ್ಟು ಎಳ್ಳು ಕೂಡ ಹಾಕಬೇಕು. ಫಸ್ಟ್ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ, ಆಮೇಲೆ ಒಂದು 2 ಚಮಚ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಘಮ ವಾಸನೆ ಬರೋ ಥರ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಸಹಿತ ಹುರ್ಕೋಬೇಕು. ಸೊ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಹುರ್ಕೊಂಡ ತಕ್ಷಣ ನೀವು ಒಂದು ಸ್ವಲ್ಪ ಅರಿಶಿನ ಮತ್ತು ಹಿಂಗು ಇವೆರಡೂ ಕೂಡ ಮಧ್ಯದಲ್ಲಿ ಬಾಣಲಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಹುರ್ಕೊಂಡ್ಬಿಟ್ಟು ಇವೆಲ್ಲ ಮಸಾಲೆ ಫುಲ್ಲು ತಣ್ಣಗಾಗೋವರೆಗೂ ಸ್ವಲ್ಪ ಹೊತ್ತು ಬಿಡಬೇಕು. ಇದೆಲ್ಲ ಇದ್ರ ಘಮ ಎಲ್ಲ ಸ್ಪ್ರೆಡ್ ಆದ ತಕ್ಷಣ ನಾವು ಅದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈ ಪೌಡರ್ ಅನ್ನೋದು ಉರುಟಾಗಿ ಮಾಡಿಕೊಂಡ್ರೂ ಸಹಿತ ನಡೆಯುತ್ತೆ. ಸೊ ಇದು ನಿಮ್ಮ ಹೋಮ್ ಮೇಡ್ ಪುಳಿಯೋಗರೆ ಮಸಾಲ ರೆಡಿಯಾಗಿದೆ. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಮತ್ತು ಇದು ಸ್ವಲ್ಪ ಬಿಸಿಯಾಗಿರೋ ಪ್ಯಾನ್ನಲ್ಲಿ ನಾವು ಒಗ್ಗರಣೆ ಹಾಕ್ಕೊಂಡು ರೆಡಿ ಇಟ್ಕೊಳ್ಳೋಣ. ಶೇಂಗಾ ಫಸ್ಟು, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ನಿಮ್ಮ ಕರಿಬೇವು ಹಾಗೂ ಒಣಮೆಣಸಿನ್ಕಾಯಿ. ಸೊ ಇದೆಲ್ಲನೂ ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಪಕ್ಕಕ್ಕೆ ತೆಗೆದಿಟ್ಕೋಬೋದು. ಈಗ ಗೊಜ್ಜು ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹುಳಿ ಮತ್ತು ಬೆಲ್ಲ. ಸೊ ಬಿಸಿಯಾಗಿರೋ ಎಣ್ಣೆಯನ್ನು ಪ್ಯಾನ್ನಲ್ಲಿ ಹಾಕಿದ ತಕ್ಷಣ ಹುಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ರೀತಿಯಲ್ಲಿ ಅದನ್ನ ಹಾಕ್ಕೋಬೋದು, ಹುಣಸೆ ಹುಳಿನ. ಆಮೇಲೆ ಬೆಲ್ಲ ಸಹಿತ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ಈ ಪುಳಿಯೋಗರೆ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಅದರ ಫ್ಲೇವರ್ ಬಿಟ್ಕೋಬೇಕು. ಇದರಲ್ಲಿ ನಾವು ಒಣಕೊಬ್ಬರಿನೂ ಸಹಿತ ಹಾಕೋಬೋದು, ತುಂಬ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ. ಬಿಸಿಯಾದ ಅನ್ನ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಪುಳಿಯೋಗರೆ ಮಿಕ್ಸ್ ಏನಿದೆ ಹೋಮ್ ಮೇಡ್ ಫ್ರೆಶ್, ಇಟ್ ಈಸ್ ಟೋಟಲಿ ರೆಡಿ ಟು ಬಿ ಸರ್ವ್ಡ್ ಹಾಟ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.